ಆತ ಮಾವನ ಹೆಂಡತಿ ಮೇಲೆ ಕಣ್ಣು ಹಾಕಿ ಓಡಿಸ್ಕೊಂಡು ಹೋಗಿದ್ದ. ಬುದ್ಧಿ ಮಾತು ಹೇಳಿದ್ರು ಬಿಡದೆ ಕದ್ದು ಮುಚ್ಚಿ ಕಳ್ಳಾಟವಾಡ್ತಿದ್ದ. ಇದೇ ವಿಚಾರಕ್ಕೆ ತಾಯಿ ಮುಂದೆಯೇ ಬರ್ಬರವಾಗಿ ಹತ್ಯೆಯಾಗಿದ್ದಾನೆ. ಈ ಹುಡುಗರು ಅದ್ ಯಾಕೆ ಹಿಂಗ್ ಆಡ್ತಾರೋ ಗೊತ್ತಿಲ್ಲ. ಆಲ್ಮೋಸ್ಟ್ ಆಂಟಿ ಲವ್ವರ್ಗಳೇ ಆಗೋಗಿದ್ದಾರೆ. ಆಂಟಿ ಪ್ರೀತ್ಸೆ ಅಂತ ಹಿಂದೆ ಬಿದ್ದು ಆಡಬಾರದ ಆಟಗಳನ್ನೆಲ್ಲ ಆಡ್ತಾರೆ. ಕೊನೆಗೆ ಅದೇ ಅಕ್ರಮ ಸಂಬಂಧದ ಸುಳಿಗೆ ಸಿಲುಕಿ ಹೆಣವಾಗ್ತಿದ್ದಾರೆ. ರಾಯಚೂರಿನಲ್ಲೂ ಆಗಿದ್ದು ಅದೇ. ಸೋದರತ್ತೆಯ ಮಗನ ಹೆಂಡತಿ ಮೇಲೆ ಕಣ್ಣು ಹಾಕಿದವ ಬರ್ಬರವಾಗಿ ಹತ್ಯೆಯಾಗಿದ್ದಾನೆ. ಮಾವನ ಹೆಂಡತಿ ಜೊತೆ ಲವ್ವಿ ಟವ್ವಿ ರಕ್ತದ ಕುಳಿ. ತಾಯಿ ಮುಂದೆ ಕೊಡಲಿಯಿಂದ ಕೊಚ್ಚಿ ಕೊಲೆ. ಕಾಮಕ್ಕೆ ಕಂಡಿಲ್ಲ ಅನ್ನೋದು ಎಷ್ಟು ಸತ್ಯವೋ ಅದೇ ಕಾಮಕ್ಕೆ ಸಂಬಂಧದ ಬೆಲೆಯೂ ಗೊತ್ತಿಲ್ಲ ಅನ್ನೋದು ಅಷ್ಟೇ ಸತ್ಯ ಕಣ್ರೆ. ಅದಕ್ಕೆ ಈ ಸ್ಟೋರಿಯೇ ಸಾಕ್ಷಿ. ಹೀಗೆ ರಕ್ತದ ಮಡುವಿನಲ್ಲಿ ಬಿದ್ದಿರೋ ಈತನ ಹೆಸರು ವಿಜಯ್ ಕುಮಾರ್ ಅಂತ. ರಾಯಚೂರು ತಾಲೂಕಿನ ಬುಳ್ಳಾಪುರ ಗ್ರಾಮದ ಯುವಕ. ತಾನಾಯ್ತು ತನ್ನ ಕೆಲಸವಾಯ್ತು ಅಂತ ಇದ್ದಿದ್ರೆ ಇವತ್ತು ಹೆಣವಾಗ್ತಾಗಿರ್ಲಿಲ್ವೇನೋ. ಆದ್ರೆ ಇವನು ಸೋದರತ್ತೆ ಮಗ ಇದೇ ಪ್ರಸಾದ್ನ ಹೆಂಡತಿ ಮೇಲೆ ಕಣ್ಣು ಹಾಕಿ ಕಳ್ಳಾಟ ಆಡಿದ್ದ. ಆಕೆಯನ್ನ ಅದು ಹೇಗೆ ಬಲೆಗೆ ಬೀಳಿಸ್ಕೊಂಡೋಗೇನೋ, ಅವಳು ಹೇಗೆ ಬಿದ್ಲೋ ಗೊತ್ತಿಲ್ಲ. ಸಂಬಂಧದಲ್ಲಿ ಅಣ್ಣ ತಂಗಿ ಆಗ್ತೀವಿ ಅನ್ನೋದನ್ನು ಮರೆತು ಅಕ್ರಮದಲ್ಲಿ ಕುಣಿದಾಡಿದ್ರು. ಇಂಥ ಕಳ್ಳಾಟ ಅದೆಷ್ಟು ದಿನ ನಡೆಯುತ್ತೆ ಹೇಳಿ. ಅದಾಗಲೇ ಮನೆಯಲ್ಲಿ ವಿಚಾರ ಗೊತ್ತಾಗಿತ್ತು. ಯಾವಾಗ ತಮ್ಮ ಕಳ್ಳಾಟ ಮನೆಯಲ್ಲಿ ಗೊತ್ತಾಯ್ತೋ ಅದಾಗಲೇ ವಿಜಯ್ ಕುಮಾರ್ ಆಕೆಯನ್ನ ಓಡಿಸ್ಕೊಂಡು ಹೋಗಿದ್ದ. ದೂರದ ಊರಲ್ಲಿ ಸಂಸಾರವನ್ನು ಶುರು ಮಾಡಿದ್ದ. ಆದ್ರೆ ಊರಿನ ಹಿರಿಯರು ಸಂಬಂಧಿಕರು ಬುದ್ಧಿ ಮಾತು ಹೇಳಿ ಮನೆಗೆ ಕರಕಂಡು ಬಂದಿದ್ರು. ಊರಿಗೆ ವಾಪಸ್ ಬಂದ್ರೂ ಸಹ ಇಬ್ಬರ ಕಳ್ಳಾಟ ಮಾತ್ರ ನಿಂತಿರಲಿಲ್ಲ. ತನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದ್ದ ವಿಜಯ್ ಕುಮಾರ್ ಮೇಲೆ ಪ್ರಸಾದ್ ಕೊತಕೊತನೆ ಕುದೀತಿದ್ದ. ನನ್ನ ಮರ್ಯಾದೆ ತೆಗೆದುಬಿಟ್ಟ ಅಂತ ದ್ವೇಷದ ಕಿಚ್ಚು ಹೊತ್ತಿಸಿಕೊಂಡಿದ್ದ. ಹೇಗಾದ್ರೂ ಮಾಡಿ ಹೆಣ ಉರುಳಿಸಬೇಕು ಅಂತ ಕತ್ತಿ ಮಸೀತಿದ್ದ. ಈ ನಡುವೆಯೇ ನೋಡಿ ಎರಡು ಕುಟುಂಬದ ಮಧ್ಯೆ ಆಸ್ತಿ ವಿಚಾರಕ್ಕೆ ಗಲಾಟೆ ಶುರುವಾಗಿತ್ತು. ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಇವತ್ತು ಕೂಡ ಜಾಗದ ವಿಷಯಕ್ಕೆ ಎರಡು ಕುಟುಂಬಗಳ ಮಧ್ಯೆ ಗಲಾಟೆ ನಡೆದಿದೆ. ಇದೇ ಒಳ್ಳೆ ಸಮಯ ಅಂತ ಪ್ರಸಾದ್ ಎಂಟ್ರಿ ಕೊಟ್ಟಿದ್ದ. ಹಿಂದೆಯಿಂದ ಬಂದವನೇ ವಿಜಯ್ ಕುಮಾರ್ ತಲೆಗೆ ಕೊಡಲಿಯಿಂದ ಹೊಡೆದಿದ್ದಾನೆ. ಒಂದೇ ಗೇಟಿಗೆ ತಲೆ ಸೀಡಿ 2 ಪೀಸ್ ಆಗಿದ್ದು ಅಲ್ಲಿಯೇ ಜೀವ ಬಿಟ್ಟಿದ್ದಾನೆ. ಈ ಕೊಡಲಿಯಿಂದ ಹೊಡೆದ ನಂತರ ವಿಜಯ್ ಕುಮಾರ್ ಅವರಿಗೆ ಭಾರಿ ಗಾಯ ಆಗುತ್ತೆ. ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೀವಿ. ಚಿಕಿತ್ಸೆ ಫಲಕಾರಿಯಾಗದೆ ಶ್ರೀ ವಿಜಯ್ ಕುಮಾರ್ ಅವರು ಮೃತಪಟ್ಟಿರುತ್ತಾರೆ. ಇದರ ಪ್ರಯುಕ್ತ ಇಡಪ್ನೂರು ಪೊಲೀಸ್ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಆರೋಪಿತರನ್ನು ಹಿಡಿಯುವುದಕ್ಕೆ ರಾಯಚೂರು ಪೊಲೀಸ್ ವತಿಯಿಂದ 3 ತಂಡ ರಚಿಸಿ ಅವರನ್ನು ಹಿಡ್ಕೊಂಡ್ಬರುವುದಕ್ಕೆ ಕಳುಹಿಸಿಕೊಡಲಾಗಿದೆ. ಇದರ ತನಿಖೆಯು ಮುಂದುವರೆದಿದೆ. ಯಾವಾಗ ವಿಜಯ್ ಕುಮಾರ್ ಹೆಣ ಉರುಳ್ತೋ ಆರೋಪಿಗಳಾದ ಪ್ರಸಾದ್, ಅಮರೇಶ್ ಮತ್ತು ಮಲ್ಲೇಶ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಇಡಪನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಮತ್ತೊಂದು ಕಡೆ ವಿಜಯ್ನ ಕಳೆದುಕೊಂಡ ಕುಟುಂಬಕ್ಕೆ ದಿಕ್ಕೇ ತೋಚದಂತಾಗಿದೆ. ಸರ್ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ನಾವು ಆಲ್ರೆಡಿ FIR ಫೈಲ್ ಆಗಿದೆ ಸರ್. ಕೆ ಪ್ರಸಾದ್ ಅದು ನಮ್ಮ ಅತ್ತೆನ ಮಗ ಸರ್ ಫಸ್ಟು. ಆಮೇಲೆ ಪೊಲೀಸ್ ಅದೇ ನಮ್ಮ ಅಮರೇಶ್ ಪೊಲೀಸ್ ನಮ್ಮ ಚಿಕ್ಕಪ್ಪ ಸರ್, ನನ್ನ ಸ್ವಂತ ಚಿಕ್ಕಪ್ಪ. ಇನ್ನೊಬ್ಬರು ಮಲ್ಲೇಶ್ ಅಂತೇಳಿ ಅವ್ರ 3 ಕೈವಾಡ ತುಂಬ ಇದೆ ಸರ್. ಅದು FIR ದಾಖಲೆ ಆಗಿದೆ ಸರ್. ಪೊಲೀಸರು ನಾವೆಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀವಿ ಸರ್. ಒಟ್ಟಾರೆ ತಂಗಿಯಾಗಬೇಕಿದ್ದವಳ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡವ ಹಾದಿ ಹೆಣವಾಗಿದ್ದ. ಕಣ್ಮುಂದೆ ಮಗನನ್ನ ಕಳೆದುಕೊಂಡ ತಾಯಿಯ ಗೋಳು ಹೇಳತೀರದಾಗಿದೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು.